ಸಂಕ್ರಾಂತಿಗೂ ಮುನ್ನ ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ಆಗುತ್ತಾ? ಈ ಪ್ರಶ್ನೆಗೆ ಡಿಕೆ ಬಣ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಡಿಕೆ ಬಣದ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಪಟ್ಟದ ಆಟಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂತಹ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಡಿಕೆಶಿ ಮಾತ್ರ ಇಕ್ಬಾಲ್ ಮಾತಿಗೆ ಚಟದ ವ್ಯಾಖ್ಯಾನ ನೀಡಿದ್ದಾರೆ. ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟದ ಬಗ್ಗೆ ಕೇಸರಿ ಪಡೆ ಕಿಡಿಕಾರ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ 99 ಭಾಗ ಒಂದು ಅವಕಾಶ ಇದೆ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ, ಅವ್ನ್ ತಲೆ ಕೆಟ್ಟಿದೆ ಅಷ್ಟೇ. ಕುರ್ಚಿ 1, ಅದರ ಮೇಲಿರೋ ಕಣ್ಣುಗಳು 10. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಇದೇ ವಾರ್. ಬೆಂಬಲಿಗರದ್ದು ಬ್ಯಾಟಿಂಗ್ ಕಾರುಬಾರು. ಇದೀಗ ಪಟ್ಟದ ಆಟದಲ್ಲಿ ಡಿಕೆ ಬಣ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿದೆ. ಡಿಕೆಶಿಗೆ ಸಿಎಂ ಪಟ್ಟವನ್ನ ಕಟ್ಟೋಕೆ ಮುಹೂರ್ತ ಫಿಕ್ಸ್ ಆಗಿರೋ ಬಾಂಬ್ ಸಿಡಿದಿದೆ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸಂಕ್ರಾಂತಿಗೂ ಮೊದಲೇ ಸಿಎಂ ಆಗ್ತಾರ ಕನಕಾಧಿಪತಿ. ಜನವರಿ 6ಕ್ಕೆ ಪಟ್ಟಾಭಿಷೇಕ. ಡಿಕೆ ಪರಮಾಪ್ತ ಹೊಸ ಬಾಂಬ್. ಇಕ್ಬಾಲ್ ಹುಸೇನ್ ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ. ಡಿಕೆಶಿ ಕೃಪಾ ಕಟಾಕ್ಷದಲ್ಲಿ ಗೆದ್ದ ಎಂಎಲ್ಎ. ನೋಟಿಸ್ ಕೊಟ್ರು ಡಿಕೆ ಪರ ಬ್ಯಾಟ್ ಬೀಸುವುದನ್ನ ನಿಲ್ಲಿಸಿಲ್ಲ. ಇದೀಗ ಸಿಎಂ ಡಿಸಿಎಂ ಡೆಲ್ಲಿ ಯಾತ್ರೆಯ ಹೊತ್ತಲ್ಲಿ ಇಕ್ಬಾಲ್ ಹುಸೇನ್ ಪಟ್ಟಾಭಿಷೇಕದ ಹೊಸ ಬಾಂಬ್ ಸಿಡಿಸಿದ್ದಾರೆ. ಜನವರಿ 6ರಂದು ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕೆ ಏರ್ತಾರೆ ಅಂತ ಹೇಳಿ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ. ಅಲ್ಲದೆ ಜನವರಿ 6 ಮತ್ತು 9 ಡಿಕೆ ಶಿವಕುಮಾರ್ ಅವರ ಅದೃಷ್ಟ ಸಂಖ್ಯೆ ಎನ್ನುತ್ತಾ ಸಂಖ್ಯಾಬಲದ ಬಗ್ಗೆ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಇವತ್ತು ಹೇಳ್ತೀನಿ, ಡಿಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವ್ರೊಂದ್ಸಲ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂತ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನು ವಿಶೇಷ? ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಶಾಸ್ತ್ರ ಏನಾದ್ರು ಕೇಳಿದಿರಾ ಸರ್? ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು 6 ಮತ್ತೆ 9 ಇವೆರಡು ಅವರ ಸಂಖ್ಯಾ ಬಲ. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂತ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಮ್ಮ ಶಾಸಕರು ಸಾಕಷ್ಟು ಜನರು 90 ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು ಅಂತ ಹೇಳಿ ಎಲ್ರೂ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ರೂ ಆಸೆ ಇದೆ, ಮಾಡ್ತಾರೆ. ಅವ್ರು ಏನೇ ಹೇಳ್ಕೊಳ್ಳಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ ಎಂದ ಡಿಕೆಶಿ. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ, ಮಾತನ್ ಚಟ. ಗದ್ದುಗೆ ಏರೋಕೆ ಉತ್ಸುಕರಾಗಿರೋ ಡಿಕೆಶಿ ತಮ್ಮ ಪರಮಾಪ್ತನ ಮಾತಿಗೆ ಮನಸ್ಸಿನಲ್ಲೇ ಮಂಡಿಗೆ ತಿಂದವರಂತೆ ಮಾತನಾಡಿದ್ದಾರೆ. ಒಳಗೆ ಖುಷಿ ಇದ್ರೂ ಹೊರಗಡೆ ವಾರ್ನಿಂಗ್ ಕೊಟ್ಟಂತೆ ಮಾತನಾಡಿದ್ದಾರೆ. ಇಕ್ಬಾಲ್ ಹುಸೇನ್ಗೆ ಮಾತಿನ ಚಟ ಎನ್ನುತ್ತಾ ಮತ್ತೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದ್ರೆ ಹೈಕಮಾಂಡ್ ಹೇಳಿದಂತೆ ಕೇಳ್ತೀನಿ ಅಂತ ಹೇಳಿ ಮತ್ತದೇ ಜಪವನ್ನ ಪಠಿಸಿದ್ದಾರೆ. ಇಕ್ಬಾಲ್ ಹುಸೇನ್ ಅವರು ಹೇಳ್ತಾರೆ ಜನವರಿ 6ಕ್ಕೆ ಸಿಎಂ ಆಗ್ತೀರಿ ಅಂತ ಮಾತನ್ನ ಸರ್. ಯಾವ ಇಕ್ಬಾಲ್ ಹುಸೇನ್ ಮಾತು ನಂಬಕ್ ಹೋಗ್ಬೇಡಿ, ಅವನಿಗೆ ಚಟ, ಮಾತನ್ ಚಟ. ಅವನ ಮೇಲೆ ಆಕ್ಷನ್ ತಗೋಬೇಕು ಫಸ್ಟ್. 6ನೇ ತಾರೀಕು ಸಿಎಂ ಆಗ್ತಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿದ್ದಾರೆ ಸರ್. ಅವ್ನ್ ತಲೆ ಕೆಟ್ಟಿದೆ ಅಷ್ಟೇ. ಜನವರಿ 6ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗಿ ಜನವರಿ 6ಕ್ಕೆ ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಹೈಕಮಾಂಡ್ ಹೇಳದಂತೆ ಕಾಂಗ್ರೆಸ್ ಪಟ್ಟದ ಪೈಪೋಟಿಗೆ ಕೇಸರಿ ಪಡೆ ಕಿಡಿ. ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಪಟ್ಟದ ಪೈಪೋಟಿ ಕೇಸರಿ ಪಡೆಗೆ ಅಸ್ತ್ರವಾಗಿದೆ.
ರಾಜ್ಯದಲ್ಲಿ ರಾಜಕೀಯ ಅಸ್ಥಿರತೆ ಮನೆ ಮಾಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಇತ್ತ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸದೆ ಬರೀ ಸಿಎಂ ಕುರ್ಚಿ ಕಿತ್ತಾಟ ನಡೀತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ. ಮತ್ತೊಂದ್ ಕಡೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ದಲ್ಲಿ ಏನಾಯ್ತು ಅನ್ನೋದಕ್ಕಿಂತ ನಾಟಿ ಕೋಳಿನ ಚರ್ಚೆ ಜಾಸ್ತಿ ಆಯ್ತು. ರಾಜಕೀಯ ಅಸ್ಥಿರತೆ ಮಧ್ಯೆ ದ್ವೇಷ ರಾಜಕಾರಣ ಕರ್ನಾಟಕದ ಅತ್ಯಂತ ದಯನೀಯವಾದಂತಹ ಆರ್ಥಿಕ ಸ್ಥಿತಿ. ಈ ಕಾಂಗ್ರೆಸ್ ಸರ್ಕಾರ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಂಪೂರ್ಣ ವಿಫಲವಾಗಿರುವಂತದ್ದು. ಮುಖ್ಯಮಂತ್ರಿ ಕುರ್ಚಿ ಪೈಪೋಟಿಯಿಂದ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಮರೆತಿರುವಂತದ್ದು. ರೈತರು ಕಂಗಾಲಾಗಿದ್ದಾರೆ, ಅವರ ಸ್ಪಂದನೆಗೆ ಬರದೇ ಇರುವಂತದ್ದು. ಅಧಿಕಾರ ಮಗದೊಂದು ಅದೃಷ್ಟ. ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿರ್ತಾರೆ ಅನ್ನೋದು ನನ್ಗೆ ಕನಸಿರ್ಲಿಲ್ಲ. ಬಿಡಪ್ಪಲೇ, ಎಲ್ಲ ಒಂದು ಕಡೆ ನಮ್ಗೆ ಆಸೆ ಇದೆ. ಸುರೇಶ್ ಗೌಡ ಹೇಳಿದ್ದು 100% ಸತ್ಯ. ನನಗೂ ವೈಯಕ್ತಿಕವಾಗಿ ಆಸೆ ಇದೆ ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ರಾಜಕೀಯದಲ್ಲಿ ಪಟ್ಟಕ್ಕಾಗಿ ಪೈಪೋಟಿ ಇದ್ರೆ ತಪ್ಪಲ್ಲ. ಆದ್ರೆ ಈ ಪೈಪೋಟಿಯೇ ರಾಜಕೀಯ ಆದ್ರೆ ರಾಜ್ಯದ ಗತಿ ಏನು? ಇಕ್ಬಾಲ್ ಹುಸೇನ್ ಹಚ್ಚಿರುವಂಥ ಬಾಂಬ್ ಜನವರಿ 6ಕ್ಕೆ ಬ್ಲಾಸ್ಟ್ ಆಗುತ್ತಾ? ಸಂಖ್ಯಾಬಲ ನಿಜವಾಗುತ್ತಾ? ಹೂ ನೋಸ್? ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.